KCV ಮೇಲೆ ಕೂತ್ಕೊಂಡು ಸುಮ್ಮನೆ ಏನೇನೋ ಡಿಪ್ರೆಷನ್ಗೆ ಹೋಗಿ ಅದು ಇದು ಸೂಸೈಡ್ ಥರ ಎಲ್ಲ ಮಾಡ್ಕೊತಿದ್ದಾರೆ. ಅದು ವರ್ಕ್ ಆಗಲಿಲ್ಲ, ಇದು ಮಾಡಲಿಲ್ಲ ಅಂದ್ಬಿಟ್ಟು ಆ ಆರ್ಗ್ಯಾನಿಕ್ ಕೆಮಿಕಲ್ ಅನ್ನೋದು ದಯವಿಟ್ಟು ಬಿಟ್ಬಿಡಿ. ಅವ್ರ ರೈತರಿಗೆ ಏನೇನು ಬೇಕೋ ಅದು ಬೆಳೀತಾರೆ. ಅವರೇ ಗೊತ್ತು ಅವ್ರಿಗೆ ಯಾವ ಟೈಮ್ಗೆ ಏನೇನು ಮಾಡಬೇಕು, ಯಾವ ಫಸಲು ಹಾಕಬೇಕು ಅಂತ. ನೋಡಿದ್ರೆ KCV ಮೇಲೆ ಕೂತ್ಕೊಂಡು ಭತ್ತ ಬೆಳೆಯಕ್ಕದ್ದ ಹೇಳಿ, ಜೋಳ ಬೆಳೆಯಕ್ಕದ್ದ, ಬೆಳೆಯಕ್ಕದ್ದ, ನೀಗ್ಲಿ ಹೆಂಗೆ ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ. ರೈತ ದಾರಿ ತಪ್ಪಿಸ್ತಿರೋರು ನೀವು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಅವು IT BT ಅವರೇ ದಾರಿ ತಪ್ಪಿಸ್ತಿರೋರು. ನಮ್ಮನ್ನ ವಲಸೆ ಬರೋ ಥರ ಮಾಡ್ತಾ ಇರೋರು ನೀವು. ಇಲ್ದಿರೋದನ್ನೆಲ್ಲ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಏನು ಮಾಡೋಕ್ಕಾಗಲ್ಲ. ಇವಾಗ AI ಬಂದೈತೆ, ಇನ್ನೊಂದು 6 ತಿಂಗಳು ತರ್ಕೊಳ್ಳಿ, ಆಮೇಲೆ ನಿಮಗೆ ರೈತರೇ ಬೇಕಾಯ್ತಾರೆ. ಯಾಕಂದ್ರೆ ನಿಮ್ಮನ್ನೆಲ್ಲ ಅವರು ಕೆಲಸದಿಂದ ತೆಗೆದ್ರೆ ನಿಮಗೂ ವ್ಯವಸಾಯನೇ ಬೇಕು ಅವಾಗ. ಈಗ ಅದಕ್ಕೋಸ್ಕರ ನೀವು ಸ್ಮಾಲ್ ಫೀಸ್ ತಗೋತೀರಾ, ಜೊತೆಗೆ ನಿಮ್ ಜಮೀನು ಕೊಡ್ತೀರಿ ಬೆಳೆಗೆ. ಹೌದು ಸರ್, ಬಾಡಿಗೆ ಕೊಡಕ್ ರೆಡಿ ಇದೀರಿ. ಬನ್ನಿ, ನೀವು ಟ್ರೈನಿಂಗ್ ಕೊಡ್ತೀರಿ, IT BT ಕಂಪ್ನಿಯವ್ರಿಗೆ, ಸಾಫ್ಟ್ವೇರ್ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀರಿ. ಯಾರೇ ಬಂದ್ರು ಸರಿ ಸರ್, ಊಟನೂ ಕೊಡ್ತೀವಿ, ವಸತಿನೂ ಕೊಡ್ತೀವಿ, ಜೊತೆಗೆ ಊಟನೂ ಕೊಡ್ತೀರಿ, ಇದಕ್ಕೆ ಜಾಗನೂ ಕೊಡ್ತೀರಿ ಸರ್. ನಾಳೆ ಒಳ್ಳೊಳ್ಳೆ ಫುಡ್ ಇರುತ್ತೆ, ಎಲ್ಲ ಹಳ್ಳಿ ತಂದಿರೋದೆ, ಎಲ್ಲ ಏನು ನಾವು ಹೊರಗಡೆ ತಂದಿರಲ್ಲ. ಇವಾಗ ಹೋದ್ರೆ ಮೈಸೂರಿಗೆ ಹೋದ್ರೆ ಬೆಂಗಳೂರಿಗೆ ಹೋದ್ರೆ ಎಲ್ಲ ಕೆಮಿಕಲ್ ಹಾಲು, ನಮ್ದೆಲ್ಲ ಫ್ರೆಶ್ ಹಾಲೇ ಕೊಡ್ತೀವಿ ಅವ್ರಿಗೆ ಬೆಳಗ್ಗೆ ಎದ್ದಾಗ. ಆಮೇಲೆ ನಮ್ದು ಫ್ರೆಶ್ ತರಕಾರಿ.